फीका होता है जरा दाल ये बोल रहे थे बच्चे बोलो हमें टेस्ट नहीं मिले अभी तक बच्चे बोल रहे थे ऐसा अश्मिता ಹಿಂದಗಡೆ ಬರ್ತಾರೆ खाई जाता है दाल ऐसे बोल पर फीका तो बोल रहे ಅದರ ಹಿಂದಗಡೆ अब तो फीका खाएंगे नहीं अब हमें टेस्ट तो देखना था तो तुम्हें बोला नहीं दाल अब हमें एकदम ऐड ऐसा देखने को दाल है हमसे उतार के भी तो नहीं मालूम पड़ता टेस्ट तो देखते मालूम बच्चे बोल रहे थे हमारे ऐसा है कि खाना खाई जाता टीका भी है जरा जब दाल जब साड़ी है बोल रहे थे तुम्ही बोले तो हमारे को मालूम पड़ता अभी हम ही तो भी 4 दिन विजिट करे ना तभी अच्छा ही बना रहे हैं और तुम्हारे तरफ से फीडबैक लेना अभी हमारे को कैसा है उनको बच्चों भी बोले अभी अच्छा है बोले खाने के टाइम पे लेकिन तुम्हें ऊपर आपको थोड़ा विजिट करते रहे तो मालूम पड़ता अच्छा भी रहता है अभी ऐसा कौन भी विजिट नहीं करे तो वो प्रॉब्लम है इसके अंदर और से आई सी लोगों मैडम प्रॉब्लम करते पिछले दिन महीने में आई थी वो हमारे बच्चे बोल रहे थे दाल अच्छी नहीं बनी उनको हाँ खाने वाले खाते जो पड़ते हैं कल बोलते भी क्या बोल रहा किसे बोल रहा है बोलते हैं हमें क्या बोलते हैं खाओ करके बोलते हैं वैसा और दूसरी तरफ और ಬೇಳೆ ಬಗ್ಗೆ ಹೇಳಿದ್ರಲ್ಲಿ ಮತ್ತೆ ಅದಕ್ಕೆ ಬೇರೆ ಏನಾದರೂ ಎಲ್ಲ ಶಾಲೆಗಳಿಗೆ ಅಲ್ಲೆಲ್ಲ ಅಡುಗೆ ಮಾಡ್ತಾರೆ ಇದು ಎಲ್ಲ ಶಾಲೆಗಳಿಗೆ ಮಾಡಕ್ಕೆ ಬರೋದಿಲ್ಲ ಸರ್ ಇಲ್ಲ ಇಲ್ಲ ಅಂದರೆ ಹೇಗಿದೆ ಅಂದರೆ ಅಂದರೆ ಅಡುಗೆ ಮಾಡೋರೆಲ್ಲ ಇಲ್ಲೇ ಇದ್ದಾರೆ ಇವತ್ತೇನು ಪ್ರಾಬ್ಲಮ್ ಆಗೈತಿ ಇವತ್ತು ಊಟದಲ್ಲಿ ಇದು ಪ್ರಾಬ್ಲಮ್ ಆಗೈತಿ ಅಂತ ಹೇಳ್ಬೋದು ಈಗ ಅಲ್ಲಿಂದ ಬರೋದ್ರಿಂದ ಏನು ಹೇಳ್ತಾರೆ ಪಾಪ ಇಲ್ಲಾಂದ್ರೆ ಅಡುಗೆ ಮಾಡೋದ್ರಿಂದ ಎಷ್ಟು ಸಮಸ್ಯೆ ಇದ್ರೆ ಹೇಳ್ಬೋದು ಶಾಲೆ ಒಳಗೆ ಈ ಥರ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಡುಗೆ ಮನೆ ಈ ಶಾಲೆ ಬಿಲ್ಡಿಂಗ್ ಅಟ್ಯಾಚ್ ಆಗಿರೋಂಗಿಲ್ಲ ಒಂದು ಮತ್ತೆ ಅದಕ್ಕೆ ಜಾಗ ಬೇಕು ನಮಗೆ ಈ ಸ್ಕೂಲ್ ಬಿಲ್ಡಿಂಗ್ ಇಷ್ಟೇ ಇರೋ ಜಾಗ ಬೇರೆ ಯಾವುದು ಜಾಗ ಅದು ಮುನ್ಸಿಪಾಲ್ಟಿ ಜಾಗ ನಮಗೆ ದೇಶಪಾಂಡೆರ ಮಕ್ಕಳು ಪ್ರೇಯರ್ ಮಾಡಲಿಕ್ಕೆ ಆಟ ಆಡಲಿಕ್ಕೆ ಇಟ್ಟಿದ್ದಾರೆ ಅದು ಗಾರ್ಡನ್ ಜಾಗ ಅಲ್ಲೆಲ್ಲೋ ಕಟ್ಟಲಿಕ್ಕೆ ನಾವು ಕೇಳಿದ್ವಿ ಅದನ್ನ ಮಾಡಿಸ್ಕೊಡ್ರಿ ಅಂತ ಹೇಳಿ ಇಲ್ಲ ಅದು ಕೊಡೋಕೆ ಬರಲ್ಲ ಅಂತ ಒಂದೇ ಒಂದು ಜಾಗ ಕೊಡೋಕೆ ಬರಲ್ಲ ಅಂತ ಹಾಗಾಕೊಂಡು ಈ ಬಿಲ್ಡಿಂಗ್ ಒಳಗಡೆ ನಾವು ಅಡುಗೆ ಮನೆ ಮಾಡೋಕ್ಕೆ ಬರಲ್ಲ ಯಾಕಂದರೆ ಇದು ಒಂದು 50-100 ಮಕ್ಕಳಿಗೆ ಮಾಡೋದು ಹೆಂಗೆ ಅಡ್ಜಸ್ಟ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಕನಿಷ್ಠ ದಿನಕ್ಕೆ ಅದ ಒಂದು 2-3 ದಿನ ಒಂದು ಸಿಲಿಂಡರ್ ಖಾಲಿ ಮಾಡಬೇಕಾಗ್ತದೆ ದೊಡ್ಡ ಸ್ಟೋವ್ ಇಡಬೇಕಾಗ್ತದೆ ಫೈರ್ ಸೇಫ್ಟಿ ಇರ್ತದೆ ಮತ್ತು ನಂಬರ್ 2 ಇದು ಜೌಗು ಪ್ರದೇಶ ಆಹಾರ ಧಾನ್ಯಗಳನ್ನು ಭಾಳ ದಿನ ಸ್ಟೋರ್ ಮಾಡಲಿಕ್ಕೆ ಬರಲ್ಲ ನಮ್ಗೆ ಯಾಕಂದ್ರೆ ನಮಗೆ ಕೋವಿಡ್ ಟೈಮ್ನಲ್ಲಿ ನಮಗೆ ಸಾಕಾಗ್ಬಿಟ್ಟಿದೆ ಇಲ್ಲಿ 50-60 ಚೀಲ ಅಕ್ಕಿ ತಂದು ಬಿಟ್ಟರು ಅದನ್ನು ಒಂದು ವಾರದಲ್ಲಿ ನಾವು ಖಾಲಿ ಮಾಡಿದ್ವಿ ಮೇಡಮ್ ಬೂಟ್ ಬಂದಿದ್ರೆ ಸ್ಟಾರ್ಟ್ ಆಗ್ಬಿಡ್ತದೆ ಬೆಳಗಾದಲ್ಲ ಹಾಕೊಂಡು ಅವೆಲ್ಲ ಟೆಕ್ನಿಕಲ್ ಇರೋದ್ರಿಂದ ನಮಗೆ ದೇಶಪಾಂಡೆ ಸರ್ ಏನಂದರೆ ಅದು NGO ಕೊಟ್ಟರೆ ಚಲೋ ಆಗ್ತಂದ್ರೆ ಅವ್ರ ಹತ್ರನೇ ಇದನ್ನು ಮಾಡಿಸ್ಬೋದು ಮತ್ತು ನಮ್ಗೆ ತಿಳಿದ ಮಟ್ಟಿಗೆ ಅವರು ಒಳ್ಳೆಯ ಉದ್ಯೋಗನೇ ಕೊಡ್ತಾರೆ ಯಾಕಂದ್ರೆ ನಾನು ಈವರೆಗೆ ನೋಡಿದ ಪ್ರಕಾರ ನಮ್ಮಲ್ಲಿ ಅಲ್ಲಿ ಬಕೆಟ್ ಇಡ್ತಾರೆ ಬಾಳೆಹಣ್ಣು ಸಿಪ್ಪೆನ ಹಾಕ್ತಾರೆ ಬಿಟ್ಟರೆ ಅಡುಗೆ ಊಟವನ್ನು ವೇಸ್ಟ್ ಮಾಡಿ ಎಸೆದು ನಾನು ನೋಡಿದ್ದೇನೋ ನೋಡಿಲ್ಲ ನೀವು ಹೇಳಿದ ಕೆಲವೊಂದು ಸರಿ ಕೆಲವೊಬ್ಬರು ಮಕ್ಕಳಿಗೆ ಖಾರ ಬೇಕಾಗ್ತದೆ ಕೆಲವೊಬ್ಬರಿಗೆ ಖಾರ ಆಗಲ್ಲ ಹಾಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಥರ ಅಡುಗೆ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಮಾಡೋಕ್ಕಾಗಲ್ಲ ಅದು ಇಡೀ ನಮ್ಮ ಸುಮಾರು ನಮ್ಗೆ